ನಮಸ್ಕಾರ ಎಲ್ಲರಿಗೂ. ಈ ದಿನ ನಾನು ಮನೆಯಲ್ಲೇ ಹುಳಿ ಪುಡಿ, ಸಾಂಬಾರು ಪುಡಿ ಅಥವಾ ಮೆಣಸಿನ ಪುಡಿ ಅಂತ ಕರಿತೀವಿ, ಅದನ್ನ ಹೇಗೆ ಮಾಡ್ಕೋಬೋದು ಅಂತ ಸುಲಭವಾಗಿ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ನಾನಿಲ್ಲಿ ಕೊಟ್ಟಿದ್ದೀನಿ. ಇದಿಷ್ಟೇ ನಾವು ಹುಳಿ ಪುಡಿಗೆ ಬಳಸೋದು. ಪ್ರತಿದಿನ ನಾವು ಯಾವುದೇ ಸಾಂಬಾರು ಹುಳಿ ಮಾಡಿದ್ರೂ ಇದೇ ಮೆಣಸಿನ ಪುಡಿ ಮಾಡ್ತೀವಿ. ನಾವು ಸಪ್ರೇಟಾಗಿ ಜೀರಿಗೆ ಪುಡಿ, ಧನಿಯಾ ಪುಡಿ ಅಂತ ಮಾಡ್ಕೊಳ್ಳೋದಿಲ್ಲ. ಇದೇ ಹುಳಿ ಪುಡಿನೇ ಯೂಸ್ ಮಾಡೋದು. ಮತ್ತು ಈ ಪುಡಿನ ನಾವು ಪುಳಿಯೋಗರೆ ಗೊಜ್ಜು ಮಾಡಿದಾಗಲೂ ಕೂಡ ನಾವು ಯೂಸ್ ಮಾಡ್ಕೋಬೋದು. ಯಾರಿಗಾದರೂ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ಬೇಕಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ತೀನಿ. ಮೊದಲನೇದಾಗಿ ನಾನು ಧನಿಯಾನ ಹುರ್ಕೋತಾ ಇದ್ದೀನಿ. ನಾವು ಏನೇ ಇದು ಕಬ್ಬಿಣದ ಬಾಣಲೆ, ಆ್ಯಕ್ಚುಲಿ ತಳ ಗಟ್ಟಿ ಇರುತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಕಬ್ಬಿಣದ ಬಾಣಲೆ ಯೂಸ್ ಮಾಡಿದ್ದೀನಿ. ಧನಿಯಾನ ಹುರ್ಕೊಂಡು ಕಡಿಮೆ ಉರಿಯಲ್ಲಿ ನಾವು ಹುರ್ಕೋಬೇಕು. ಧನಿಯಾ ಆದಮೇಲೆ ಜೀರಿಗೆನ ಹುರ್ಕೋತಾ ಇದ್ದೀನಿ. ಇದು ಅಷ್ಟೇ ಕಡಿಮೆ ಉರಿಯಲ್ಲೇ ಗಮ್ಮನ್ನೋವರೆಗೂ ಕಲರು ಚೇಂಜ್ ಆಗುತ್ತೆ ಸ್ವಲ್ಪ, ಅಲ್ಲಿವರೆಗೂ ಹುರ್ಕೋಬೇಕು. ಮತ್ತು ಕಾಳು ಮೆಣಸನ್ನು ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗೋದು ಗೊತ್ತಾಗೋದಿಲ್ಲ, ಬಟ್ ಅದು ಸ್ವಲ್ಪ ಘಾಟು ಬರೋದಕ್ಕೆ, ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಅದರಿಂದ ನಾವು ಆಗಿದೆ ಅಂತ ತಿಳ್ಕೊಬೋದು. ಮತ್ತು ಮೆಂತ್ಯ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಸ್ವಲ್ಪ ಕೆಂಬಣ್ಣ ಬರುತ್ತೆ. ಆವಾಗ ನಾವು ಅದು ಕಡಿಮೆ ಉರಿಯಲ್ಲೇ ಕೆಂಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಆಯಿತು. ಮತ್ತು ಸಾಸಿವೆ ಹುರ್ಕೋತಾ ಇದ್ದೀನಿ. ಇದು ಯಾವುದೂ ನಾವು ಹುರ್ಕೋಬೇಕಾದಾಗ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಡ್ರೈ ಫ್ರೈ ಮಾಡಿಕೊಂಡ್ರೆ ಸಾಕು. ಆದರೆ ಮೆಣಸಿನ್ಕಾಯಿ ಹುರ್ಕೊಳ್ಳುವಾಗ ನಾವು ಹಾಗೆ ಹುರ್ಕೊಳ್ಳೋದಕ್ಕೆ ಬರೋದಿಲ್ಲ, ಘಾಟಾಗತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ 1-2 ಸ್ಪೂನ್ ಆಯಿಲನ್ನು ಬಳಸ್ಕೊತಾ ಇದ್ದೀನಿ. ಮತ್ತು ಘಾಟಾದರೆ ಮನೇಲಿ ಮಕ್ಕಳಿದ್ದರೆ, ದೊಡ್ಡವರಿದ್ದರೆ ಅದು ಕೆಂಬರುತ್ತೆ ಅನ್ನೋ ಕಾರಣಕ್ಕೆ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಈ ಬ್ಯಾಡಗಿ ಮೆಣಸಿನ್ಕಾಯನ್ನು ನಾನು ಚೆನ್ನಾಗಿ ಅದನ್ನು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ನಿಮಗೆ ಅದು ಸೌಂಡ್ ಕೇಳಿಸ್ಬೋದು, ನಾವು ಬಾಣಲೆಗೆ ಹಾಕುವಾಗ ಆ ಸೌಂಡ್ ಗೊತ್ತಾಗುತ್ತೆ ನಿಮಗೆ ಅದೆಷ್ಟು ಚೆನ್ನಾಗಿ ಒಣಗಿದೆ ಅಂತ. ಮತ್ತು ಇದನ್ನ ಕಡಿಮೆ ಉರಿಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಅಂದರೆ ಸೀದೋಗಬಾರ್ದು ಮತ್ತು ಕಡಿಮೆನೂ ಫ್ರೈ ಆಗಬಾರ್ದು. ಕರೆಕ್ಟ್ ಪ್ರಮಾಣದಲ್ಲಿ ನಾವು ಫ್ರೈ ಮಾಡ್ಕೊಂಡಿರಬೇಕು. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಇಟ್ಕೋಬಾರ್ದು. ಅದು ಸಿಮ್ಮಲ್ಲಿದ್ದರೂ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ. ಟೈಮ್ ತೊಗೊಳುತ್ತೆ, ಬಟ್ ಟೈಮ್ ತೊಗೊಂಡು ನಿಮಗೆ ನೀಟಾಗಿ ಫ್ರೈ ಆಗುತ್ತೆ. ನೀವು ಮಿಲ್ಲಿಗೆ ಹಾಕ್ಸುವಾಗ ನೀಟಾಗಿ ಪುಡಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಇಲ್ಲ ಹಾರೋಗಿಬಿಡುತ್ತೆ ಆ ಮಿಲ್ಲಿಗೆ ಹಾಕ್ಸುವಾಗ. ಅದು ಬರ್ತಾ ಒಂದೊಂದೇ ಮೆಣಸಿನ್ಕಾಯಿ ಹಾರೋದಕ್ಕೆ ಶುರುವಾಗುತ್ತೆ, ಸರಿಯಾಗಿ ಫ್ರೈ ಆಗಿಲ್ಲ ಅಂದರೆ, ಮತ್ತು ಪುಡಿ ಆಗೋದಿಲ್ಲ. ಈಗ ನಾನು ಬ್ಯಾಡಗಿ ಗುಂಟೂರು ಮೆಣಸಿನ್ಕಾಯನ್ನು ತೊಗೋತಾ ಇದ್ದೀನಿ. ಇದು ತೊಟ್ಟ ಬಿಡಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂತ ಕೆಲವರು ಹಾಗೆ ಹಾಕ್ಬೋದೇನೋ, ಬಟ್ ನಂಗೆ ಗೊತ್ತಿಲ್ಲ. ಸೊ ಅದನ್ನ ನೀಟಾಗಿ ತೊಟ್ಟ ಎಲ್ಲ ಬಿಡಿಸ್ಕೊಂಡು ಇದನ್ನು ಅಷ್ಟೇ 1-2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ತೊಟ್ಟ ಬಿಡಿಸ್ಕೊಂಡು ಆಮೇಲೆ ಬಾಣಲಿಗೆ 1 ಸ್ಪೂನು ಎಣ್ಣೆ ಹಾಕಿ ಅದರಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಕಡಿಮೆ ಉರಿಯಲ್ಲೇ ಆದಷ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಅಷ್ಟೇ ನಿಮಗೆ ಅದು ಸದ್ದು ಕೇಳಿಸುತ್ತೆ. ನಾನು ಬಾಣಲೆಗೆ ಹಾಕಿದ ತಕ್ಷಣ ಅದು ಚೆನ್ನಾಗಿ ಒಣಗಿರುವಂಥ ಒಂದು ಸದ್ದು ಕೇಳುತ್ತೆ. ಮತ್ತು ಈ ಮೆಣಸಿನ್ಕಾಯಿ ಉರಿಯುವಾಗಲೂ ಅಷ್ಟೇ ನಮಗೆ ಆ ಘಮ ಅನ್ನೋದು ಮೀಡಿಯಮಲ್ಲಿ ನಾವು ನಿಧಾನವಾಗಿ ಫ್ರೈ ಮಾಡಿಕೊಂಡು ನಿಮ್ಗೆ ಆ ಘಮ ಗೊತ್ತಾಗುತ್ತೆ. ಇದೆಲ್ಲ ನಾವು ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಅರಿಶಿಣ ಇಟ್ಕೊಂಡು ಮತ್ತು ಎರಡನ್ನೂ ನಾನು ಇಲ್ಲಿ ತೋರಿಸಿಲ್ಲ, ಯಾಕಂದರೆ ನಾವು ಆ್ಯಡ್ ಮಾಡ್ಕೋಬೇಕು ಮಿಲ್ಗೆ ಹಾಕೋದಕ್ಕಿಂತ ಮುಂಚೆ. ಸೊ ಇದೆಲ್ಲ ಒಂದ್ಸಲಿ ನಾವು ಹುರ್ಕೊಂಡ್ಮೇಲೆ ಎಲ್ಲದನ್ನು ನಾನು ಈ ಥರ ಒಂದು ನ್ಯೂಸ್ ಪೇಪರ್ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಬಿಸಿಯಲ್ಲಿ ನಾವು ಮಿಲ್ಗೆ ಹಾಕ್ಸೋದಕ್ಕೆ ಆಗೋದಿಲ್ಲ. ಸೊ ಈ ಥರ ನ್ಯೂಸ್ ಪೇಪರ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಗಾಳಿಗೆ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರಿಗೆ ಬಂದಮೇಲೆ ನಾವು ಅದನ್ನು ಮಿಲ್ಲಿಗೆ ತೊಗೊಂಡೋಗಿ ಹಾಕ್ಸ್ಕೊಂಡು ಪುಡಿ ಮಾಡಿಸ್ಕೊಂಡು ಬರ್ತೀವಿ. ಆದರೆ ಪುಡಿ ಮಾಡಿಸುವಾಗಲೂ ಅಷ್ಟೇ ಫೈನ್ ಪೌಡ್ರ್ ಆಗಿರಲಿ, ಯಾಕೆ ಗೊಜ್ಜಿಗೆಲ್ಲ ಉಪಯೋಗಿಸೋವಾಗ ಚೆನ್ನಾಗಿರುತ್ತೆ ಅಂತ. ಬಟ್ ನಾವು ಇಮಿಡಿಯೇಟಾಗಿ ಪುಡಿ ಮಾಡಿಸ್ಕೊಂಡು ಬಂದಿದ್ದ ತಕ್ಷಣ ಅದನ್ನ ಹಾಗೆ ಸ್ಟೋರ್ ಮಾಡಬಾರ್ದು. ಯಾವಾಗಲೂ ಇದೇ ಥರ ಒಂದು ಪೇಪರ್ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಅದನ್ನು ನಾವು ಒಂದು 2 ಅವರ್ಸ್ ಪೇಪರ್ ಮೇಲೇ ಹಾಗೆ ಗಾಳಿ ಆಡೋದಕ್ಕೆ ಬಿಡಬೇಕು. ಅಥವಾ ಇಲ್ಲಾಂದರೆ ಅದು ಬಿಸಿಯಲ್ಲಿ ನೀವು ಹಾಗೆ ಇಟ್ಟರೆ ಅದು ಮಾಯ್ಸ್ಟ್ ಬಂದು ಪುಡಿ ಕೆಟ್ಟೋಗುತ್ತೆ. ಇನ್ನೊಂದು ನಾವು ಮಿಲ್ಲಿಗೆ ಹಾಕ್ಸೋದ್ರಿಂದ ಜರಡಿ ಹಿಡಿದು ನೀಟಾಗಿ ಸ್ಟೋರ್ ಮಾಡಿಕೊಂಡ್ರೆ ನಮಗೆ ಅಡುಗೆಗೆಲ್ಲ ಡೈರೆಕ್ಟಾಗಿ ಬಳಸೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಕಲರ್ ನೀಟಾಗಿ ಚೇಂಜ್ ಆಗುತ್ತೆ. ನಾವು ಬಿಸಿಯಲ್ಲಿ ಹಾಕೋದಕ್ಕಿಂತ ಸ್ವಲ್ಪ ಹೊತ್ತು ಬಿಟ್ಟು ನೀವು ಸ್ಟೋರ್ ಮಾಡಿದ್ರೆ ಕಲರ್ ಹಾಗೇ ಇರುತ್ತೆ.
ಸೊ ಇದನ್ನೆಲ್ಲ ನಾನು ನೀಟಾಗಿ ಹೀಗೆ ಸ್ಪ್ರೆಡ್ ಮಾಡ್ಕೋತೀನಿ. ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಾನು ಜರಡಿ ಹಿಡಿದು, ನಾನು ಆ್ಯಕ್ಚುಲಿ ಅದನ್ನು ಇಲ್ಲಿ ತೋರಿಸೋದು ಮರೆತೆ, ಜರಡಿ ಹಿಡಿದು ಅದನ್ನು ನೀಟಾಗಿ ನಾವು ಸ್ಟೋರ್ ಮಾಡಿಕೊಂಡ್ರೆ ಒಂದು ಬಾಕ್ಸಲ್ಲಿ, ಒಂದು ಬಾಕ್ಸ್ ಅಂದರೆ ಎಲ್ಲ ಪುಡಿನ ಒಂದು ದೊಡ್ಡ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಡೈಲಿ ಯೂಸ್ಗೆ ಅಷ್ಟು ಮಾತ್ರ ಬೇರೆ ಬಾಕ್ಸಲ್ಲಿ ಇಟ್ಕೋತೀನಿ. ಯಾಕೆಂದರೆ ಅಷ್ಟು ಒಂದೇ ಚಿಕ್ಕ ಬಾಕ್ಸಲ್ಲಿ ನಾವು ಸ್ಟೋರ್ ಮಾಡಿದ್ರೆ ಈಸಿ ನಮಗೆ ದಿನಾಗಲೂ ಬಳಸೋದಕ್ಕೆ ಅಂತ ನಾನು ಅದನ್ನ ಬೇರೆದು ಎಲ್ಲನೂ ಒಂದು ಬೇರೆ ಡಬ್ಬದಲ್ಲಿ ಸ್ಟೋರ್ ಮಾಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ಚಿಕ್ಕ ಬಾಕ್ಸಲ್ಲಿ ಇಟ್ಕೋತೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆಗಿದ್ದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.